ಕದನ ವಿರಾಮ, ಹಾರ್ಮುಜ್ನಲ್ಲಿ ಬೆಂಕಿ. ಟ್ರಂಪ್ ಆಫರ್ಗೆ ಒಪ್ಪುತ್ತಾ ಇರಾನ್ ಟೀಮ್. ಭಾರತದಲ್ಲೂ ಶುರುವಾಗುತ್ತಾ ಸಂಕಷ್ಟ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮಾತುಕತೆಯ ಯುದ್ಧ. ಮಾತುಕತೆಗೆ ಬನ್ನಿ ಅಂತೇಳಿ ಒಬ್ರು, ನೀವು ಹಾಕಿರುವ ಕಂಡೀಷನ್ಗಳನ್ನು ಮತ್ತು ನೀವು ಹಾಕಿರುವ ನಿರ್ಬಂಧಗಳನ್ನು ಹಿಂಪಡೆಯೋ ತನಕ ಮಾತುಕತೆಗೆ ಬರೋದಿಲ್ಲ ಅಂತೇಳಿ ಮತ್ತೊಬ್ಬರು. ಹೀಗೆ ಮಾತುಕತೆ ನಡೆಸೋದ್ರ ಬಗ್ಗೆನೇ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ಮಾತುಕತೆ ಇದರ ಬಗ್ಗೆ ನಡಿಬೇಕಾಗಿದೆ. ಆದರೆ ಪಾಕಿಸ್ತಾನದ ನಾಯಕತ್ವದ ಬಗ್ಗೆ ಇರಾನ್ಗೂ ಕೂಡ ಅನುಮಾನಗಳಿದ್ದಾವೆ. ಯಾಕಂದರೆ ಪಾಕಿಸ್ತಾನ ಹೇಳಿ ಕೇಳಿ ಒಂದು ಭಯೋತ್ಪಾದಕ ರಾಷ್ಟ್ರ ಅದು. ಆ ಭಯೋತ್ಪಾದಕ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಮಾತುಕತೆ ಫಲ ಕೊಡುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅಮೆರಿಕ ಕುಳಿತಿದೆ. ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀನಿ ಇನ್ ಕೇಸ್ ಇರಾನ್ ಅವರು ಒಪ್ಕೊಂಡ್ರೆ ಅಂತೇಳಿ. ಆದರೆ ಇರಾನ್ ಇದಕ್ಕೆ ಒಪ್ಪಿಕೊಳ್ಬೇಕು ಅಂದರೆ ಅವರು ಸಂಧಾನಕ್ಕೆ ಷರತ್ತುಗಳನ್ನು ಹಾಕ್ತಾ ಇದ್ದಾರೆ. ಆ ಷರತ್ತುಗಳನ್ನು ಪಾಲಿಸಿದರೆ ಮಾತ್ರ ನಾವು ಮಾತುಕತೆಗೆ ಬರ್ತೀವಿ ಅಂತೇಳಿ ಇರಾನ್ ಅವರು ಹೇಳ್ತಾ ಇದ್ದಾರೆ. ಸಂಧಾನ ಮಾತುಕತೆವರೆಗೂ ಕೂಡ ಕದನ ವಿರಾಮವನ್ನು ಈಗ ಒಂದು ಸೈಡ್ ಆಗಿ ಅಮೆರಿಕ ಘೋಷಣೆ ಮಾಡಿದೆ. ಇನ್ನು ಮೊದಲು 2 ವಾರಗಳ ಕದನ ವಿರಾಮ ಘೋಷಣೆ ಮಾಡಿದರು. ಈಗ ಅವರು ಕದನ ವಿರಾಮವನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಇದು ಎಲ್ಲಿವರೆಗೆ, ಇದಕ್ಕೆ ನಿರ್ದಿಷ್ಟ ಅವಧಿ ಇಲ್ಲ. 15 ದಿವಸ, 20 ದಿವಸ ಅಥವಾ 2 ದಿವಸ, 4 ದಿವಸ ಯಾವುದೂ ಇಲ್ಲ, ಅನಿರ್ದಿಷ್ಟವಾಗಿದೆ. ಇರಾನ್ಗೆ ಮತ್ತೊಂದು ಅವಕಾಶವನ್ನು ಟ್ರಂಪ್ ಕೊಟ್ಟಿದ್ದಾರೆ. ಹಾರ್ಮುಜ್ ದಾಟ್ತಾ ಇದ್ದಂತಹ 3 ಹಡಗುಗಳಿಗೆ ಹಾನಿ ಮಾಡಲಾಗಿದೆ. 3 ಹಡಗುಗಳನ್ನು ಹೊಡೆದು ಹಾಕಲಾಗಿದೆ. 3 ಹಡಗುಗಳಿಗೆ ಹಾನಿ ಮಾಡಲಾಗಿದೆ. ಇಲ್ಲಿ ವಿರಾಮದ ನಡುವೆಯೂ ಕೂಡ ಕದನ ಬೇರೆ ಸ್ವರೂಪದಲ್ಲಿ ನಡೀತಾ ಇದೆ. ಇಲ್ಲಿ ವಿರಾಮ ಇದೆ, ನೇರವಾಗಿ ದಾಳಿಗಳಾಗ್ತಾ ಇಲ್ಲ, ಆದರೆ ಪರೋಕ್ಷ ದಾಳಿಗಳು ನಡೀತಾ ಇದ್ದಾವೆ. ಹೇಗೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಇರಾನ್ ಜೊತೆಗಿನ ಮಾತುಕತೆಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಒಲವನ್ನು ಹೊಂದಿದ್ದಾರೆ. ಯಾವ ಡೊನಾಲ್ಡ್ ಟ್ರಂಪ್ ಮೊದಲು ಯುದ್ಧವನ್ನು ಆರಂಭಿಸಿದ್ರು, ಈಗ ಅದೇ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಗೂ ಕೂಡ ಉತ್ಸುಕರಾಗಿದ್ದಾರೆ. ಕದನ ವಿರಾಮ ಘೋಷಣೆ ಮತ್ತು ಸಂಧಾನಕ್ಕೆ ಮತ್ತೊಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ಕದನ ವಿರಾಮವನ್ನು ಅವರೇ ಈಗ ಅವರ ಸೈಡಿಂದಲೇ ಮುಂದುವರಿಸಿದ್ದಾರೆ. ಅವರು ಈ ಯುದ್ಧ ಶುರುವಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಗೆ ಒಂದು ಬಾರಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು, ಅಲ್ಲೊಂದು ಕಂಡೀಷನ್ಗಳನ್ನು ಹಾಕಿದರು. 2ನೇ ಬಾರಿ ಕದನ ವಿರಾಮವನ್ನು ಹಾಕಿದರು, ಅಲ್ಲಿ ಮತ್ತೊಂದಿಷ್ಟು ಕಂಡೀಷನ್ ಹಾಕಿದರು. ಈಗ 3ನೇ ಬಾರಿ ಕದನ ವಿರಾಮವನ್ನು ಮುಂದುವರಿಸಿದ್ದಾರೆ. ಅಮೆರಿಕ ದಿಗ್ಬಂಧನ ತೆರವುಗೊಳಿಸಿದರೆ ಮಾತುಕತೆಗೆ ಸಿದ್ಧ ಅಂತೇಳಿ ಇರಾನ್ ಹೇಳ್ತಾ ಇದೆ. ಇರಾನ್ ಅವ್ರದ್ದು ಒಂದೇ ಕಂಡೀಷನ್ ಇರೋದು, ನೀವು ಫಸ್ಟು ಹಾರ್ಮುಜ್ ಮೇಲೆ ಹಾಕಿರುವಂತಹ ಮತ್ತು ಇರಾನ್ ಮೇಲೆ ಹಾಕಿರುವಂತಹ ದಿಗ್ಬಂಧನಗಳನ್ನು ತೆಗಿಬೇಕು, ನಂತರ ನಾವು ಮಾತುಕತೆಗೆ ಬರ್ತೀವಿ. ಹಾರ್ಮುಜ್ನಲ್ಲಿ ಅಮೆರಿಕದ ದಿಗ್ಬಂಧನ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಅಲ್ಲಿ ಹಡಗುಗಳನ್ನು, ಬೇರೆ ಹಡಗುಗಳನ್ನು ಎಂಟ್ರಿ ಆಗೋದಕ್ಕೆ ಬಿಡ್ತಾ ಇಲ್ಲ, ಅಲ್ಲಿಂದ ಹಡಗುಗಳನ್ನು ಹೊರ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ 2 ರಾಷ್ಟ್ರಗಳ ನಡುವೆ ಒಂದು ಕಡೆ ಮಾತುಕತೆಗೆ ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಪರೋಕ್ಷ ಯುದ್ಧ ಮುಂದುವರೆದಿದೆ. ಇದು ಅಮೆರಿಕದ ದಿಗ್ಬಂಧನವನ್ನು ಭೇದಿಸಿ ಇರಾನ್ನಿಂದ ತೈಲ ಸಾಗಾಟವನ್ನು ಮಾಡೋದಕ್ಕೆ ಇರಾನ್ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ 2 ಹಡಗುಗಳನ್ನು ಕಳಿಸಿದ್ದಾರೆ ಅವರು. ಹಾರ್ಮುಜ್ ದಾಟಿ ಅರಬ್ಬಿ ಸಮುದ್ರವನ್ನು 2 ಹಡಗುಗಳು ಸೇರಿದಾವೆ, ಇರಾನ್ನಿಂದ ಹೊರಟಿರುವಂತಹ ಹಡಗುಗಳು. ಇದು ಇರಾನ್ ಈ ಅಮೆರಿಕ ಹಾಕಿರುವಂತಹ ನಿರ್ಬಂಧಗಳನ್ನು ಧಿಕ್ಕರಿಸುವಂತಹ ರೀತಿ. ಮತ್ತೊಂದು ಕಡೆಯಲ್ಲಿ ಹಾರ್ಮುಜ್ ದಾಟೋದಕ್ಕೆ ಮುಂದಾದ ಬೇರೆ ದೇಶಗಳ 3 ಹಡಗುಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇರಾನ್ ಕಡೆಯಿಂದ. ಇರಾನ್ನ ಏನು ಬೇರೆ ದೇಶಗಳ ತೈಲ ಹೊತ್ತಂತಹ ಹಡಗುಗಳನ್ನು ಇರಾನ್ ಪಡೆಗಳು ನಾಶಪಡಿಸಿದಾವೆ. ಅಂದರೆ ಹಾರ್ಮುಜ್ ಮೇಲಿನ ಕಂಟ್ರೋಲ್ ಇವತ್ತು ಕೂಡ ನಮ್ಮದೇ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನೊಂದು ಯೆಲ್ಲೋ ಲೈನ್ ಇತ್ತು, ಅದನ್ನು ಈಗ ಹೆಜ್ಬುಲ್ಲಾ ಉಗ್ರರು ದಾಟೋದಕ್ಕೆ ಪ್ರಯತ್ನ ಮಾಡಿದರು. ಇದು ವಿಶೇಷವಾಗಿ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಬಹಳ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಎಲ್ಲಿವರೆಗೆ ನೀವು ಪ್ರವೇಶಿಸಬಹುದು, ಎಲ್ಲಿವರೆಗೆ ಪ್ರವೇಶಿಸಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಲೈನ್ ಇದು. ಆ ಲೈನನ್ನು ದಾಟೋದಕ್ಕೆ ಹೆಜ್ಬುಲ್ಲಾದ ಉಗ್ರರು ಮುಂದಾಗಿದ್ರು ಅನ್ನೋಂಥದ್ದು ಇಸ್ರೇಲ್ ಮಾಡ್ತಾ ಇರುವಂತಹ ಆರೋಪ. ಇದೇ ಕಾರಣಕ್ಕಾಗಿ ಅದು ಏರ್ ಸ್ಟ್ರೈಕ್ ಮಾಡಿದೆ, ಇಬ್ಬರನ್ನು ಹೊಡೆದು ಹಾಕಿದ್ದೀವಿ ಅಂತೇಳಿ ಇಸ್ರೇಲ್ನ ಸೇನಾಪಡೆಗಳು ಹೇಳ್ತಾ ಇದ್ದಾವೆ. ಇಷ್ಟಕ್ಕೂ ಇಲ್ಲಿ ಈ ಒಂದು ಸಂಧಾನಕ್ಕೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟ ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕು. ಅಂದರೆ ಒಬ್ಬರ ಕಂಡೀಷನ್ಗೆ ಮತ್ತೊಬ್ಬರು ಸಂಪೂರ್ಣವಾಗಿ ಸಹಮತವನ್ನು ಕೊಡ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ಯುರೇನಿಯಂ ಸಂಗ್ರಹವನ್ನು ನಿಲ್ಲಿಸಬೇಕು ಅಂತೇಳಿ ಅಮೆರಿಕ ಹೇಳ್ತಾ ಇದೆ ಇರಾನ್ಗೆ. ಆದರೆ ಇರಾನ್ ಹೇಳ್ತಿದೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಯುರೇನಿಯಂ ಸಂಗ್ರಹ ನಮ್ಮ ಹಕ್ಕು, ಯಾಕೆಂದರೆ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ಅದು ನಮ್ಮ ಹಕ್ಕು ಅನ್ನೋಂಥದ್ದನ್ನು ಇರಾನ್ ಪ್ರತಿಪಾದಿಸ್ತಾ ಇದ್ದಾರೆ.
ಪರಮಾಣು ಹಕ್ಕು ಹೊಂದೋದಕ್ಕೆ ನೀವು ಸಾಧ್ಯ ಇಲ್ಲ ಅಂತ ಹೇಳಿ ಅಮೆರಿಕ ಡಿಕ್ಟೇಟ್ ಮಾಡ್ತಾ ಇದೆ. ಅಮೆರಿಕ ನಿರ್ದೇಶನ ಕೊಡ್ತಾ ಇದೆ ಇರಾನ್ಗೆ, ನೀವು ಪರಮಾಣು ಹಕ್ಕುಗಳನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಇರಾನ್ ಹೇಳ್ತಾ ಇದೆ, ನಮ್ಮ ಸಾರ್ವಭೌಮತ್ವದ ಹಕ್ಕನ್ನು ನಾವು ಬಿಟ್ಟುಕೊಡೋದಿಲ್ಲ, ನಮ್ಮ ಸಾರ್ವಭೌಮತ್ವ ಅದರ ಹಕ್ಕನ್ನು ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಅಮೆರಿಕ ಹೇಳ್ತಾ ಇದೆ, ಹಾರ್ಮುಜ್ ಜಲಸಂಧಿಯನ್ನು ನೀವು ತೆರೆಯಲೇಬೇಕು, ವಿಶೇಷವಾಗಿ ಹಡಗುಗಳ ಓಡಾಟಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ನೀವು ತೆರೆಯಲೇಬೇಕು, ಎಲ್ಲ ದೇಶಗಳ ಹಡಗುಗಳು ಓಡಾಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾರ್ಮುಜ್ ಮೇಲಿನ ನಿರ್ಬಂಧವನ್ನು ವಾಪಸ್ ಪಡೆಯಿರಿ ಅಂತೇಳಿ ಇರಾನ್ ಹೇಳ್ತಾ ಇದೆ. ಅಂದರೆ ಹಾರ್ಮುಜ್ ಪಾಸ್ ಆಗಿ ಹೊರಗಡೆ ಬರುವಂಥದ್ರ ಮೇಲೆ ದಾಳಿ ನಡೆಸೋದಕ್ಕೆ ಏನು ಅಮೆರಿಕ ಮುಂದಾಗಿದೆ, ಅಮೆರಿಕ ಏನು ದಿಗ್ಬಂಧನ ಹಾಕಿದೆ ಅದನ್ನು ನೀವು ಮೊದಲು ತೆಗೀರಿ ಅಂತ ಹೇಳಿ ಇರಾನ್ ಕೇಳ್ತಾ ಇದೆ. ಹಾಗೆಯೇ ಲೆಬನಾನ್ನಲ್ಲಿ ತಾತ್ಕಾಲಿಕ ಕದನ ವಿರಾಮ ಮುಂದುವರಿಯುತ್ತೆ ಅಂತ ಹೇಳುವಂಥದ್ದನ್ನು ಅಮೆರಿಕ ಹೇಳ್ತಾ ಇದ್ದಾರೆ. ಲೆಬನಾನ್ಗೆ ಶಾಶ್ವತ ಕದನ ವಿರಾಮ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ ಇರಾನ್. ಹಾಗೆಯೇ ತನ್ನ ಮಿತ್ರರನ್ನು ಬಿಟ್ಕೊಡೋದಕ್ಕೆ ಇರಾನ್ ತಯಾರಿಲ್ಲ. ಅಗತ್ಯವಿದ್ದರೆ ಪಾಕಿಸ್ತಾನಕ್ಕೆ ನಾನೇ ಭೇಟಿ ಆಗ್ತೀನಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಅಗತ್ಯವಿದ್ದರೆ ನಾನೇ ಹೋಗಿ, ಇರಾನ್ನವರು ನಮ್ಮ ಕಂಡೀಷನ್ಸ್ಗಳಿಗೆ ಒಪ್ಪಿದರೆ ನಾನೇ ಹೋಗಿ ಒಪ್ಪಂದಕ್ಕೆ ಸಹಿ ಹಾಕಿ ಬರ್ತೀನಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇರಾನ್ಗೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ, ಇಸ್ಲಾಮಾಬಾದ್ಗೆ ಹೋಗೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಆದರೆ ಯುದ್ಧದಲ್ಲಿ ಸೋತಿದ್ದೇವೆ ಅನ್ನೋದನ್ನು ನೀವು ಒಪ್ಕೊಳ್ಳಿ ಅಂತ ಹೇಳಿ ಇರಾನ್ ಕಿಚಾಯಿಸ್ತಾ ಇದೆ. ನೀವು ಪಾಕಿಸ್ತಾನಕ್ಕೆ ಬರ್ತೀರಿ ಅಂತ ಹೇಳಿದ್ರೆ ಅರ್ಥ ಒಂದೇ, ನೀವು ಯುದ್ಧದಲ್ಲಿ ಸೋತಿದ್ದೀರಿ ಅಂತ, ಅದನ್ನು ನೀವು ಒಪ್ಕೊಳ್ಳಿ, ನಂತರ ಬನ್ನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿ ಕೇವಲ ಇದು ಈ ಯುದ್ಧ ಮತ್ತು ಕದನ ವಿರಾಮ ಈಗ ಸದ್ಯಕ್ಕೆ ಇದ್ರೂ ಕೂಡ ಕದನ ವಿರಾಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿಗೊಳಿಸಿಲ್ಲ. ಈ ಹಂತದವರೆಗೂ ಕೂಡ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಹಡಗುಗಳ ಓಡಾಟಕ್ಕೆ ನಿರ್ಬಂಧ ಇದೆ. ಹೀಗಾಗಿ ತೈಲ ಪೂರೈಕೆಯ ವ್ಯತ್ಯಯ ಮುಂದುವರೆದಿದೆ. ಈ ಯುದ್ಧ ಕಂಪ್ಲೀಟ್ ಆಗಿ ನಿಲ್ಲೋ ತನಕ, ಶಾಂತಿ ಮಾತುಕತೆ, ಸಂಧಾನ ಮಾತುಕತೆ ಸಫಲ ಆಗೋ ತನಕ ಕಚ್ಚಾ ತೈಲ ಬೆಲೆ ಏರಿಕೆಯನ್ನು ತಡೆಯುವಂಥದ್ದು ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಇರಾನ್ ಈಗಾಗಲೇ ಕೊಟ್ಟಿದ್ದಂಥ ಎಚ್ಚರಿಕೆಯನ್ನು $200 ಹೋದರೂ ಕೂಡ ಪರವಾಗಿಲ್ಲ, ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆಗುವಂಥ ಆತಂಕ ಇದ್ದೇ ಇದೆ. ಈ ಒಂದು ಸದ್ಯದ ಪರಿಸ್ಥಿತಿ ಹೀಗೆ ಮುಂದುವರಿತು ಅಂತೇಳಿ ಆದರೆ ನಮ್ಮ ದೇಶದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಆಗ್ಬೋದು, ತೈಲ ಬೆಲೆ ಏರಿಕೆ ಆಗ್ಬೋದು, GDP ಇಳಿಕೆಯೂ ಕೂಡ ಆಗಬಹುದು. GDPಯ ಮೇಲೆ ದೊಡ್ಡ ಹೊಡೆತವನ್ನು, ಯಾಕಂದರೆ ವಿದೇಶಿ ವಹಿವಾಟಿನ ಮೇಲೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಆಲ್ರೆಡಿ ನಮ್ಮದೇ ರಾಜ್ಯದಲ್ಲಿ ಉದಾಹರಣೆ ತಗೊಳ್ಳೋದಿದ್ರೆ, ನಮ್ಮ ರೈತರು ಬೆಳೆದಿರ್ತಕ್ಕಂತಹ ತರಕಾರಿಗಳನ್ನು ರಫ್ತು ಮಾಡೋದಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಹಣದುಬ್ಬರವೂ ಕೂಡ ಶುರು ಆಗ್ಬೋದು. ಇದರ ಪರಿಣಾಮವಾಗಿ ಹಣದುಬ್ಬರದ ಹೊಡೆತವನ್ನು ಅನುಭವಿಸಬೇಕಾಗತ್ತೆ ಸಾಮಾನ್ಯ ಜನ. ಷೇರು ಮಾರುಕಟ್ಟೆ ತಲ್ಲಣ ಮುಂದುವರಿಬಹುದು. ಈಗಾಗಲೇ ಭಾರತದ ಷೇರು ಮಾರುಕಟ್ಟೆ ತಲ್ಲಣಿಸಿದೆ. ಅಮೆರಿಕದ ಷೇರು ಮಾರುಕಟ್ಟೆ ವಾಪಸ್ ರಿಕವರಿ ಆಗ್ತಾ ಇರುವಂತಹ ಹಂತವನ್ನು ನೋಡ್ತಾ ಇದ್ವಿ. ಆದರೆ ಭಾರತೀಯ ಷೇರು ಮಾರುಕಟ್ಟೆ ತಲ್ಲಣವನ್ನು ಅನುಭವಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು ಮಾತನಾಡಿದರೆ ತೋರಿಸ್ತೀನಿ. ಯುದ್ಧ ನಿಂತರೂ ಕೂಡ ಅದರಿಂದ ಆಗಿರುವಂತಹ ಡ್ಯಾಮೇಜ್ ಏನಿದೆ, ಹಾಗೂ ಕಚ್ಚಾ ತೈಲ ವಾಪಸ್ ತಿರ್ಗಾ ಯುದ್ಧ ನಿಂತರೂ ಕೂಡ $60 ಪ್ರತಿ ಬ್ಯಾರೆಲ್ಗೆ ಬರೋದಿಲ್ಲ. ಹಾಗಾಗಿ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ಹಾಗೂ ಹಣದುಬ್ಬರ, ಇನ್ಫ್ಲೇಷನ್ ಮೇಲೆ ನೇರವಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಇಂಡಿಯಾ GDP ಗ್ರೋತ್ ರೇಟ್ ಹತ್ತತ್ರ 0.5% ಇಂದ 1% ಇಳಿಕೆ ಆಗುತ್ತೆ. ಹಾಗೂ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಈಗಿರುವಂತಹ 4% RBI ಹೇಳ್ತಾ ಇದೆ, ಇನ್ಫ್ಲೇಷನ್ 4% ಒಳಗಡೆ ನಾವ್ ಇರಬೇಕು ಅಂತ ಏನು ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ಖಂಡಿತವಾಗ್ಲೂ 5ರಿಂದ 6%ಗೆ ಇನ್ಫ್ಲೇಷನ್ ಏರಿಕೆ ಆಗುತ್ತೆ ಈಗಿರುವ 4% ಇಂದ. ಹಾಗೂ GDP ಗ್ರೋತ್ ರೇಟ್ ಕಡಿಮೆ ಆಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಇದು ವಾಪಸ್ ತಿರ್ಗಾ ನಾವು ಯುದ್ಧದ ಮುಂಚೆ ಏನ್ ಆರ್ಥಿಕ ಪರಿಸ್ಥಿತಿಲಿ ಇದ್ದುವೋ ಅಲ್ಲಿಗೆ ಬರೋದಕ್ಕೆ ಮಿನಿಮಮ್ ಇನ್ನ ಒಂದು 6 ತಿಂಗಳಿಂದ 1 ವರ್ಷ ಆಗುತ್ತೆ. ಇದು ಆರ್ಥಿಕವಾಗಿ ಭಾರತ ದೇಶದ ಮೇಲೆ ಆಗಿರುವಂತಹ ಪರಿಣಾಮ. ಹೀಗೆ ಯುದ್ಧ ಅನ್ನುವಂಥದ್ದು ಯಾವ ರೀತಿಯ ಭೀಕರ ಪರಿಣಾಮಗಳನ್ನು ಸೃಷ್ಟಿಸಿದೆ ಅನ್ನುವಂಥದ್ದಕ್ಕೆ ಇರಾನ್ ಮೇಲೆ ನಡೆಸಿರುವಂತಹ ದಾಳಿ ಸಾಕ್ಷಿ. ಆದರೆ ಈ ಯುದ್ಧದ ಪರಿಣಾಮಗಳನ್ನು ಕೇವಲ ಆ ದೇಶಗಳು, ಯುದ್ಧ ಎದುರಿಸಿರುವ ದೇಶ, ಯುದ್ಧದ ಮಾಡಿರುವಂತಹ ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು.